ನನ್ನ ಹೃದಯದಲ್ಲಿ ನೆಲೆಸುತ್ತಾ ಪೂಜ್ಯರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಶರಣು ಮನುಷ್ಯನ ಜೀವನದಾಗ ದುಃಖ ಆದಾಗ ಜಾಸ್ತಿ ಸೋಲಾಕತ್ತಂದ್ರೆ ಏನಂತಾನಂದ್ರೆ ಏನು ಬ್ರಹ್ಮನ ಮನೆ ಬರ ಹೆಂಗೆ ಬರ್ತಾನಂದ್ರೆ ಈಗ ಅದ ಕೈಗಳಿಲ್ಲ. ಶೀತಲದೇವಿ ಹೆಸರು ಕೇಳಿರ್ಬೇಕು ನೀವೆಲ್ಲ. ಅವಳಿಗೆ ಕೈಯಿಲ್ಲ, ಕಾಲಿನಿಂದನ ಪ್ರಯತ್ನ ಪಟ್ಟು ಒಲಿಂಪಿಕ್ಸ್ ಒಳಗೆ ಚಿನ್ನದ ಪದಕವನ್ನು ಗೆಲ್ಲುತ್ತಾಳೆ. ಹೆಂಗೆ ಕೈ ಇಲ್ಲಂದ್ರೂ ಕಾಲಿನಿಂದ ಪ್ರಯತ್ನ ಪಡ್ತಾರೆ. ಅಂದ್ರೆ ಹಣೆ ಬರೋ ದೊಡ್ಡದು, ಪ್ರಯತ್ನ ದೊಡ್ಡದು, ನಿಮಗೆಲ್ಲ ಗೊತ್ತಿತ್ತು ನೋಡ್ರಿ. ಈಗ ಒಬ್ಬ ಕನ್ಯೆ ನೋಡಕ್ಕೆ ಹೋಗ್ತಾನೆ. ಕನ್ಯೆ ನೋಡಕ್ಕೆ ಹೋದಾಗ ಒಂದೆರಡು ಕನ್ಯೆ ಸಿಕ್ಕಿಲ್ಲ ಅಂತಂದು ಮನ್ಯಾಗ ಬಂದು ಸುಮ್ಮನೆ ಕುಂತಾನ. ನಮ್ಮ ಮನೆ ಬರ್ದಾಗ ಕನ್ಯೆನ ಸಿಕ್ಕಿಲ್ಲ ಅಂತಂದು ಬಂದು ಸುಮ್ಮನೆ ಕುಂತಾನ ಯಾವಾಗಾದರೂ ಇಲ್ಲ. ಎಷ್ಟೋ ಕನ್ಯೆಗಳನ್ನ ನೋಡಿ ಲಗ್ನ ಹಾಕ್ತಾರೆ. ಒಬ್ಬರು 100 ನೋಡ್ತಾರೆ, ಒಬ್ಬರು 101 ನೋಡ್ತಾರೆ. ಹಿಂಗೆ ಕನ್ಯೆಗಳನ್ನ ನೋಡಿ ಕೊನೆಗೆ ಮದುವೆ ಹಾಕ್ತಾನೆ. ಅಂದ್ರೆ ಕನ್ಯೆ ನೋಡುವಾಗ ನಾವು ಪ್ರಯತ್ನ ಭಾಳ ಕೊಡ್ತೀವಿ. ಈಗ ನಮ್ಮದೇ ನೋಡ್ರಿ, ಶಾಲ್ಯಾಗ ಸರ್ ಅಂತಾರೆ ಎಕ್ಸಾಮು ನೋಡ್ಕೊಲಾರ್ದ ಬರೀ ಅಂತಾರೆ. ಆದ್ರೆ ನಾವೇನು ಮಾಡ್ತೀವಿ, ಪ್ರಯತ್ನ ಪಟ್ಟಾದ್ರೆ ಕಾಪಿ ಚೀಟಿ ಹೊಡೆದೇವಿಲ್ಲ. ಎಲ್ಲೆಲ್ಲಿ ಇಟ್ಟರು ನಿಮ್ಗೆ ಗೊತ್ತದ. ಅಂದ್ರೆ ಕಾಪಿ ಚೀಟಿ ಎಲ್ಲಿ ಹೊಡ್ತೀವಿ. ಗೌತಮ್ ಬುದ್ಧರು ಒಂದು ವಿಮರ್ಶೆ ಮಾಡ್ತಾರೆ, ಭಾಳ ಚಲೋ ವಿಮರ್ಶೆ. ದೊಡ್ಡ ಜ್ಞಾನಿಗಳು ಅವರು. ಎಲ್ಲವೂ ಹಣೆ ಬರಂಗೆ ನಡೆಯುವಂಗೆ ಇದ್ದಿದ್ರೆ ವಸ್ತುಗಳಿಗೂ ಮತ್ತು ಮನುಷ್ಯನಿಗೂ ಏನು ವ್ಯತ್ಯಾಸ ಐತಿ? ವಸ್ತುಗಳ ಜೀವನ ಕೂಡ ಹಣೆ ಬರಂಗೆ ನಡಿತೈತಿ, ಮತ್ತು ಮನುಷ್ಯನ ಜೀವನ ಕೂಡ ಹಣೆ ಬರಂಗೆ ನಡೆಯುವಂಗೆ ಇದ್ದಿದ್ರೆ ವಸ್ತುಗಳಿಗೂ ಮತ್ತು ಮನುಷ್ಯನಿಗೆ ಏನು ವ್ಯತ್ಯಾಸ ಉಳಿತು? ಮತ್ತು ಏನು ವ್ಯತ್ಯಾಸ ಉಳಿತು ಅಂದ್ರೆ ಗೌತಮ್ ಬುದ್ಧರು ಅಂತಾರೆ, ನಿಂಗೆ ಮನುಷ್ಯ ಜನ್ಮ ಯಾಕೆ ಸಿಕ್ತು ಅಂದ್ರೆ ಹಣೆ ಬರವನ್ನು ಬದಲಾವಣೆ ಮಾಡುವಂಥ ಶಕ್ತಿ ನಿನ್ನ ಪ್ರಯತ್ನಕ್ಕೈತಿ. ಪ್ರಯತ್ನ ಮಾಡಿ ತೋರ್ಸಾಕೆ ನಿಮಗೆ ಮನುಷ್ಯ ಜನ್ಮ ಕೊಟ್ಟರು ಅಂತಂದು ಗೌತಮ್ ಬುದ್ಧರು ಹೇಳ್ತಾರೆ. ಅದಕ್ಕೆ ನಾವೆಲ್ಲರೂ ಪ್ರಯತ್ನವನ್ನು ಮಾಡಬೇಕು. ಇಂಥದ ಒಂದು ಪ್ರಶ್ನೆ ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ. ಅವ ಯುದ್ಧ ಮಾಡಕತ್ತಿದ್ದ ಕೇಳ್ತಾನೆ, ಅಲ್ಲೋ ಕೃಷ್ಣ, ಎಲ್ಲವೂ ಹಣೆ ಬರದಾಗ ಬರದೈತಂತ ನೀನ ಅಂತೀಯ, ಮತ್ತು ಪ್ರಯತ್ನ ಮಾಡಂತಿ. ನಾ ಯಾವ್ದು ಮಾಡಿದ್ರು ಇವಾಗ? ಹಣೆ ಬರ್ದಾಗ ಬರ್ದಿದ್ರೆ ಪ್ರಯತ್ನಗಾರ ಮಾಡೋದು ಯಾಕೆ ಅಂತಂದು ಅರ್ಜುನ ಕೇಳ್ತಾನೆ. ಕೃಷ್ಣ ಹೇಳ್ತಾನೆ, ಎದಕ್ಕೆ ಪ್ರಯತ್ನ ಮಾಡಬೇಕಂದ್ರೆ ನಿನ್ನ ಹಣೆ ಬರೋದೊಳಗೆ ಪ್ರಯತ್ನ ಮಾಡಿದ್ರೆ ಸಿಗ್ತೈತಿ ಅಂತಂದು ಹಣೆ ಬರೋದ್ರೊಳಗೆ ಬರೆದಿರ್ತೈತಿ. ಅದಕ್ಕೆ ನೀ ಪ್ರಯತ್ನ ಮಾಡೋದನ್ನು ಕಲಿಯ ಅಂತಂದು ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅದಕ್ಕೆ ನಾವೆಲ್ಲರೂ ಪ್ರಯತ್ನವನ್ನು ಮಾಡಬೇಕು. ಒಬ್ಬ ಹುಡುಗಿದ್ದ, ಭಾಳ ಬಡತನ ಇತ್ತು ಮನೆಯಲ್ಲಿ, ಕಿತ್ತು ತಿನ್ನುವಂಥ ಬಡತನ. ಹಿಂದಿನ ಕಾಲದ ಘಟನೆ. ಅವಾಗ ಲೈಟ್ ಇರ್ತಿದ್ದಿಲ್ಲ. ಅವಾಗ ದೀಪದ ಬೆಳಕಿನಾಗ ಓದಬೇಕಾಗಿತ್ತು. ಎಂಥ ಬಡತನ ಅಂದ್ರೆ ಇದು ಒಂದು ಘಟನೆ ಕೇಳಿದ್ರೆ ಗೊತ್ತಾಗತ್ತೆ. ಹುಡುಗನಿಗೆ ಓದ್ಬೇಕನ್ನುವಂಥ ಹವ್ಯಾಸ ಭಾಳ ಐತಿ, ಹುಡುಗನಿಗೆ ಓದ್ಬೇಕನ್ನುವಂಥ ಪ್ರಯತ್ನ ಭಾಳ ಐತಿ. ಆದ್ರೆ ಮನ್ಯಾಗ ಎಣ್ಣಿಲ್ಲ. ದೀಪ ಹಾಕುವಷ್ಟು ಎಣ್ಣೆ ಮನೆಯಾಗಿಲ್ಲ. ದೀಪ ಆರ್ತು ಅಂದ್ರೆ ಹುಡುಗ ಓದೋದನ್ನು ಮುಗಿಸ್ತಿದ್ದ. ಎಂಥ ಬಡತನ ಇತ್ತು. ಅವಂಗೊಂದಿನ ಶಾಲೆ ಒಳಗೆ ಯಾರೋ ಕೇಳ್ತಾರೆ, ಅಲ್ಲೋ ದೋಸ್ತ, ನಿನಗೆ ದೇವರು ಪ್ರತ್ಯಕ್ಷ ಆದ್ರೆ ಏನು ವರ ಕೇಳ್ತೀವಿ? ಅವಾಗ ಅಂತಾನೆ, ನೋಡು, ದೇವರು ಪ್ರತ್ಯಕ್ಷ ಆಗಿ ನನಗೆ ಏನು ವರ ಬೇಕು ಅಂದ್ರೆ ನಾನು ದೊಡ್ಡ ಆಫೀಸರ್ ಆಗ್ಬೇಕಂತಂದು ಕೇಳೋದಿಲ್ಲ, ನಾನು ದೊಡ್ಡ ವಿದ್ಯಾವಂತನಾಗಬೇಕಂತ ಕೇಳೋದಿಲ್ಲ, ನನ್ನ ಮನೆಯಲ್ಲಿ ಸ್ವಲ್ಪ ಎಣ್ಣೆ ಕೊಡುವ ಅಂತಂದು ದೇವ್ರಿಗೆ ಕೇಳ್ತೀನಿ. ಎಣ್ಣಿತ್ತು ಅಂದ್ರೆ ಜಾಸ್ತಿ ಓದಬೇಕಾಗ್ತೈತಿ, ಅದಕ್ಕೆ ನಾನು ಎಣ್ಣೆ ಕೊಡುವ ಅಂತಂದು ದೇವ್ರಿಗೆ ಕೇಳ್ತೀನಿ. ಅವ ಹುಡುಗ ಅಷ್ಟಕ್ಕೆ ನಿಲ್ಲಿಸ್ಲಿಲ್ಲ. ನಾನು ಹಣೆ ಬರದಾಗ ಎಣ್ಣೆನೇ ಇಲ್ಲ ಅಂತಂದು ಸುಮ್ಮನೆ ಕುಂದಿರಲಿಲ್ಲ. ಮಂದಿ ದಾರಿ ದೀಪದ ಬೆಳಕಿನಾಗ ಓದ್ತಿದ್ದ ಹುಡುಗ. ಹಿಂದಿನ ಕಾಲದ ಓದಕ್ಕೆ ಪ್ರಯತ್ನ ಪಡ್ತಿದ್ರು. ಇಂಥ ಹುಡುಗ ಮುಂದೆ ದೊಡ್ಡ ಇಂಜಿನಿಯರ್ ಆಗ್ತಾನೆ, ಸರ್ ವಿಶ್ವೇಶ್ವರ ಆಗ್ತಾನೆ. ಹೆಂಗೆ ಪ್ರಯತ್ನದಿಂದ ಸಾಧ್ಯ ಆಗ್ತಲ್ಲ. ಅದಕ್ಕೆ ನಾವೆಲ್ಲರೂ ಪ್ರಯತ್ನವನ್ನು ಮಾಡಬೇಕು. ನೋಡ್ರಿ, ಈ ಜಗತ್ತಿನೊಳಗೆ ನಾವು ಪ್ರಯತ್ನ ಮಾಡದೇ ಇದ್ರೆ ನಾವು ಹಿಂದೆ ಉಳಿತೀವಿ ಎಲ್ಲರೂ. ಈ ಜಗತ್ತಿನೊಳಗೆ ಅತ್ಯಂತ ತೂಕದ ಮಾತು ಯಾವುದು ಅಂದ್ರೆ, ಕೈ ಒಳಗೆ ಇನ್ಕಮ್ ಇದ್ರೆ ಮಾತ್ರ ಜೀವನದಾಗ ವೆಲ್ಕಮ್ ಇರ್ತೈತಿ. ಅಂದಾಗ ಮಾತ್ರ ನಮ್ಗೆ ಬೆಳೆ. ಅದಕ್ಕೊಳಗೆ ಕೆಲಸ ಮಾಡಬೇಕು ನಾವೆಲ್ಲ. ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ, ಎವ್ರಿಥಿಂಗ್ ಈಸ್ ಈಜಿ ವೆನ್ ಯು ಆರ್ ಬಿಜಿ, ನಥಿಂಗ್ ಈಸ್ ಈಜಿ ವೆನ್ ಯು ಆರ್ ಲೇಜಿ. ಯಾವಾಗ ನೀ ಕೆಲಸ ಮಾಡ್ಕೋಂತ ಇದ್ದಿ ಅಂದ್ರೆ ಅವಾಗೆಲ್ಲವೂ ಕೂಡ ಸುಲಭ ಆಗ್ತೈತಿ. ಯಾವಾಗ ನೀ ಪ್ರಯತ್ನ ಮಾಡೋದನ್ನು ಬಿಟ್ಟು ಅಂದ್ರೆ ಸಾಧನೆ ಕೂಡ ಕಷ್ಟ ಆಗ್ತೈತಿ. ಅದಕ್ಕೆ ನೀ ಪ್ರಯತ್ನ ಮಾಡೋದನ್ನು ಕಲಿ ಅಂತಂದು ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಒಂದಿನ ಗಂಡ ಹೆಂಡತಿಗಂತಾನೆ, ಪ್ರಿಯೆ, ನಿನಗೋಸ್ಕರ ತಾಜ್ ಮಹಲ್ ಕಟ್ಟಲಿ. ಶಾಜಾನ್ 22 ವರ್ಷ ತೊಗೊಂಡಾನ, ನಾ 10 ವರ್ಷ ಒಳಗೆ ಕಟ್ಟಿ ತೋರಿಸ್ತೀನಿ, ಕಟ್ಲಿ ನಂದ.
ಇದು ಬ್ಯಾಡ ಅಂದ್ರೆ ಹೇಳ, ಗೋಲ್ ಗುಮ್ತಾ ಕಟ್ತೀನಿ, 1 ವರ್ಷ ಆಗೋದ್ರೊಳಗೆ ಗೋಲ್ ಗುಮ್ತಾ ಕಟ್ತೀನಿ, ಬಂಗಾರದ ಕಟ್ತೀನಿ ಅಂತ. ಹೆಂಡ್ತಿ ಅಂತ ಗೊತ್ತಾತ ಅವಂಗ, ಹೆಂಡ್ತಿಗೆ ಗೊತ್ತಾಯ್ತು ಇನ್ನು ಮುಖಕ್ಕೆ ಬೆಂಕಿ ಯಾಕ, ಮೊದಲು ಸಂಘದ ಸಾಲ ಕಟ್ಟು ಆಮೇಲೆ ಗೋಲ್ ಗುಮ್ತಾ ಕಟ್ಟಿ ಅಂತ. ಆಕೆ ಇನ್ನೊಂದು ಮಾತು ಅಂತಾಳೆ, ಏನು ಅಂದರೆ ಇದನ್ನು ಹೇಳೇ ನನಗೆ ಲಗ್ನ ಆಗಿ, ಆದರೂ ಇದು ಚಾಳಿ ಸುಮಾರು ಐತೆ ನೋಡಿ ನಿಂದ ಅಂತಾಳೆ ಆಕೆ. ಒಂದು ಇರುವೆ, ಕೆಂಪಿರುವೆ, ಏನು ಅಂದ್ರೆ ಕಲ್ಸಕ್ಕೆ ತೊಗೊಂಡು ಹೊಂಟಿತ್ತಂತ. ಅದನ್ನು ನೋಡಿ ಮನುಷ್ಯ ಅಂದಂತ, ಪ್ರಯತ್ನಕ್ಕೆ ಇನ್ನೊಂದು ಹೆಸರ ಇರುವೆ ಅಂದ. ಅವಾಗ ಇರುವೆ ಅಂತಂತ, ನಾನು ಪ್ರಯತ್ನ ಪಟ್ಟಿದ್ದಕ್ಕೆ ಇರುವೆ ಅಂತಂದು ಕರೆದಿ, ನೀ ಪ್ರಯತ್ನ ಪಡ್ದ ಇದ್ರೆ ನೀ ಇದ್ದಲ್ಲೇ ಇರುವೆ ಅಂತಂದು ಇರುವೆ ಹೇಳ್ತೈತಂತ. ನೀವು ಪ್ರಯತ್ನ ಪಟ್ಟರೆ ಮಾತ್ರ ಎಲ್ಲಾದರೂ ಏರಕ್ಕೆ ಸಾಧ್ಯ ಐತಿ ಜೀವನದಾಗ. ಅದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ನೋಡ್ರಿ, ಸೋಲುಗಳಾಗ್ತಾವೆ ಮನುಷ್ಯನಿಗೆ ಸೋಲು ಆಗದ ಇನ್ನು ಯಾರಿಗೆ ಸೋಲು ಆಗ್ಬೇಕಾಗಿತ್ತು ಹೇಳ್ರಿ? ಸೋಲು ಯಾಕೆ ಆಗ್ತಾವೆ ಅಂದ್ರೆ ಪ್ರಯತ್ನ ಮಾಡಿದಕ್ಕೆ ಸೋಲು ಆಗೈತಿ, ಇಲ್ಲಾಂದ್ರೆ ಆಗ್ತಿದ್ದಿಲ್ಲ. ನೀವೆಲ್ಲರೂ ಕೇಳಿರ್ಬೇಕು, ಈ ಜಗತ್ತಿನ ಅತ್ಯಂತ ಶ್ರೀಮಂತದ ವ್ಯಕ್ತಿ ಎಲಾನ್ ಮಸ್ಕ್. ಅವನು ಹಲವಾರು ಕಂಪನಿಗಳು ಅದಾವೆ. ಆ ಕಂಪನಿಗಳಲ್ಲಿ ಸ್ಪೇಸ್ ಎನ್ನುವಂಥ ಒಂದು ಕಂಪ್ನಿ ಕೂಡ ಐತಿ. ಆ ಕಂಪ್ನಿ ಹುಟ್ಟಿದ್ದ ಒಂದು ರೋಚಕ. ಹೆಂಗೆ ಹುಟ್ಟಿತು ಅಂದ್ರೆ, ಅದು ಅವನಿಗೆ ಒಂದು ಕನಸು ಏನು ಅಂದ್ರೆ, ಮಂಗಳ ಗ್ರಹಕ್ಕೆ ನಾನಾದರೂ ಹೋಗ್ಬೇಕು, ಇಲ್ಲ ನನ್ನ ರಾಕೆಟ್ ಆದರೂ ಹೋಗ್ಬೇಕು ಅನ್ನುವಂಥ ಕನಸು. ಅವಾಗ ರಾಕೆಟ್ ಒಳಗೆ ತಯಾರು ಮಾಡುವಂಥ ಕಂಪ್ನಿಗಳಲ್ಲಿ ಅತ್ಯಂತ ಪ್ರಸಿದ್ಧ ಕಂಪ್ನಿ ಯಾವುದು ಅಂದ್ರೆ ನಾಸಾ ಕಂಪ್ನಿಗೆ ಹೋಗ್ತಾನೆ ಎಲಾನ್ ಮಸ್ಕ್ ಅಮೇರಿಕದಿಂದ. ಹೋಗಿ ಕೇಳ್ತಾನೆ, ನನಗೊಂದು ರಾಕೆಟ್ ಕೊಡ್ರಿ ಅಂತ. ಅವ್ರು ಇವನಿಗೆ ಗೌರವನ ಕೊಡೋಂಗಿಲ್ಲ ಚೆಂದಾಗಿ. ಎದಕ್ಕಂದ್ರೆ ಈ ರೀತಿ ಬಂದು ರಾಕೆಟ್ ಯಾರೂ ಕೇಳಿದ್ದಿಲ್ಲ. ಅದಕ್ಕೆ ಅವ್ರು ಅಂದರು, ಒಂದು ರಾಕೆಟಿಗೆ 8 ಮಿಲಿಯನ್ ಆಗುತ್ತಂದ್ರೆ. ಅಂತಾನ ಸ್ವಲ್ಪ ಕಡಿಮೆ ಮಾಡಿರಿ ಅಂದ. ಅವಾಗ ಅವ್ರಂದ್ರು, ಹುಚ್ಚಿಗಿಚ್ಚದಿ ಎನ್ನಿಲ್ಲ, ರಾಕೆಟ್ ಕಡಿಮೆ ಮಾಡೋಕ್ಕೆ ಬರೋಂಗಿಲ್ಲ, ಹಿಡಿ ಹೊರಗಂದ್ರೆ. ಎಲ್ಲ ಸುಮ್ಮನೆ ಬರ್ತಾನೆ ಹೊರಗೆ. ನಮಗೂ ಅಂತಿರ್ತಾರಲ್ಲ, ನಿನ್ನ ಕೈಯಾಗ ಆಗೋದಿಲ್ಲ ಪೊಲೀಸ್ ಆಗಕ್ಕೆ, ಡಾಕ್ಟರ್ ಆಗಕ್ಕೆ ಅಂತಿರ್ತಾರೆ. ನಾವು ಸುಮ್ಮನೆ ಇರಬೇಕು, ಸಾಧನೆ ಮಾಡಾದ್ಮೇಲೆ ತೋರಿಸ್ಬೇಕು ನಾವು ಯಾರು ಅನ್ನೋದನ್ನು. ಹಂಗೆ ಎಲ್ಲ ಸುಮ್ಮನೆ ಬಂದ ಬಳಿಕ ಅವು ಏನು ಮಾಡ್ತೇನೆಂದ್ರೆ, ನಾನಾ ಯಾಕೆ ರಾಕೆಟ್ ಕಂಡುಹಿಡಿಬಾರ್ದು, ನಾನಾ ಕಂಡುಹಿಡ್ತೇನೆ ಅಂದ. ರಾಕೆಟ್ ಸಂಶೋಧನೆ ಇಳಿದ. ಒಂದು ರಾಕೆಟನ್ನು ಕಂಡುಹಿಡಿಬೇಕಾಗಿತ್ತು ಅಂದ್ರೆ ಲಕ್ಷಾಂತರ ಕೋಟಿಗಳ ವ್ಯವಹಾರ ಬೇಕು, ಕೋಟಿ ರೂಪಾಯಿಗಳು ಬೇಕು. ನಮ್ಮ ಮತ್ತೆ ರಾಕೆಟ್ ಇರಬೇಕಾಗಿತ್ತು ಅಂದ್ರೆ ಅವಾಗ ಅಮೇರಿಕ ದೇಶದ ಎಲ್ಲ ಶ್ರೀಮಂತರ ಹತ್ರ ಹೋಗಿ, ನನ್ನ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡಿರಿ ಅಂತಂದು ಕರ್ಕೊಂಬರ್ತಿದ್ದೆ ಎಲ್ಲರಿಗೂ. ಅವರು ಹ್ಞೂ ಅಂತಂದು ಕರ್ಕೊಂಬಂದ್ರು. 1ನೇ ಸಲಕ್ಕೆ ರಾಕೆಟ್ ಎಲ್ಲ ರೊಕ್ಕ ಬಂತು, ಏನೇನು ಲಾಂಚ್ ಮಾಡಿ 10 ಸೆಕೆಂಡಿಗೆ ಅದು ವಿಫಲವಾಗಿ ಹೋಯ್ತು. ಒಂದಿಷ್ಟು ಜನ ಹಿಂದೆ ಸರ್ಕೊಂಡ್ಬಿಟ್ರು, ಎಲಾನ್ ಮಸ್ಕಿನ ನಂಬಿದ್ರೆ ರೊಕ್ಕ ಬರೋಂಗಿಲ್ಲ ಅಂತಂದು ಹಿಂದೆ ಸರ್ಕೊಂಡ್ಬಿಟ್ರು. 2ನೇ ಸಲಕ್ಕೂ ಹಿಂಗೆ ಆಯಿತು, ಅದು ಕೂಡ ಮ್ಯಾಗ ಹೊತ್ತು ವಿಫಲವಾಗ್ಬಿಡ್ತು. ಆದರೂ ಮಸ್ಕ್ 3ನೇ ಸಲ ಪ್ರಯತ್ನ ಮಾಡೋಣ ಅಂತಂದು ಪ್ರಯತ್ನ ಪಟ್ಟ. ಆ ಸಲನೂ ಸಹಿತ ವಿಫಲವಾಯಿತು. 4ನೇ ಸಲಕ್ಕೆ ಸಕ್ಸಸ್ ಆಗುತ್ತೆ ಅನ್ನೋದು ಎಲಾನ್ ಮಸ್ಕಿಗೆ ಗೊತ್ತು, ಆದ್ರೆ ರೊಕ್ಕಿಲ್ಲ ರಾಕೆಟ್ ತಯಾರು ಮಾಡೋಕೆ. ಇಂಥ ಸಮಯದಾಗ ಎಲಾನ್ ಮಸ್ಕ್ ಏನು ಮಾಡ್ತಾನಂದ್ರೆ, ತನ್ನ ಮನಿ ಮಾರ್ತಾನೆ, ತನ್ನ ಆಸ್ತಿ ಮಾರ್ತಾನೆ. ಆ ರಾಕೆಟ್ ಏನಾರು ಯಶಸ್ವಿ ಆಗಲಿಲ್ಲ ಅಂದ್ರೆ ಎಲಾನ್ ಮಸ್ಕ್ ಬೀದಿ ಒಳಗೆ ಮಕ್ಕೋಬೇಕು, ಅಂಥ ಪರಿಸ್ಥಿತಿ. ಆದರೂ ಸಹಿತ ಇದನ್ನೆಲ್ಲ ರಿಸ್ಕ್ ತೊಗೊಂಡು 4ನೇ ರಾಕೆಟಿಗೆ ಲಾಂಚ್ ಮಾಡ್ತಾನೆ. ಅದು ಹೋಗಿ ಮಂಗಳ ಗ್ರಹ ಮುಟ್ಟಿತ್ತು. 4ನೇ ಸಲಕ್ಕೆ ಪ್ರಯತ್ನ ಮಾಡಿದ್ದಕ್ಕೆ ಯಶಸ್ವಿ ಆದ ಎಲಾನ್ ಮಸ್ಕ್. ಅದು ಎಂಥ ರಾಕೆಟ್? ರೀಯೂಸ್ ರಾಕೆಟ್, ಅಂದ್ರೆ ಮ್ಯಾಗ ಹೋಗಿ ಕೆಳಗೆ ಬರುವಂಥ ರಾಕೆಟನ್ನು ಕಂಡುಹಿಡಿದಿದ್ದ ಎಲಾನ್ ಮಸ್ಕ್. ಅಲ್ಲಿವರೆಗೂ ಯಾರೂ ಕಂಡುಹಿಡಿದಿದ್ದಿಲ್ಲ, ಆದರೆ ಎಲಾನ್ ಮಸ್ಕ್ ಕಂಡುಹಿಡಿದಿದ್ದ. ಇದನ್ನು ರಾಕೆಟನ್ನು ಸಕ್ಸಸ್ ಆದ ನಂತರ ನಾಸಾದವ್ರು ಓಡಿ ಬಂದರು ಎಲಾನ್ ಮಸ್ಕ್. ಯಾರು ನೀವು ಹುಚ್ಚದಿ ಅಂದಿದ್ರಲ್ಲ, ಅವರ ಓಡಿ ಬಂದು 1.6 ಬಿಲಿಯನ್ ಅಷ್ಟು ಹಣ ಕೊಟ್ಟು ರಾಕೆಟನ್ನು ಖರೀದಿ ಮಾಡ್ತಾರೆ. ಇದು ಪ್ರಯತ್ನದ ಸಕ್ಸಸ್. ಅದಕ್ಕೆ ಮನುಷ್ಯ ಪ್ರಯತ್ನ ಮಾಡಬೇಕು. ಸಕ್ಸಸ್ ಅನ್ನುವುದು ಈಸ್ ಎ ನಾಟ್ ಎ ಲಕ್. ಸಕ್ಸಸ್ ಈಸ್ ಎ ನಾಟ್ ಎ ಲಕ್. ಯಶಸ್ಸು ಅನ್ನುವುದು ಅದೃಷ್ಟದಿಂದ ಬರುವುದಿಲ್ಲ. ಅದೃಷ್ಟ ಐತೆ ಅಂದ್ರೆ ಮಾತ್ರ ಯಶಸ್ಸು ಬರುವುದಿಲ್ಲ. ಪ್ರಯತ್ನ ಅನ್ನೋದು ಮೆಟ್ಲಿದ್ದಂಗೆ, ಅದೃಷ್ಟ ಅನ್ನೋದು ಲಿಫ್ಟ್ ಇದ್ದಂಗೆ. ನಿಮ್ಮ ಜೀವನದಾಗ ಲಿಫ್ಟ್ ಕೈ ಕೊಡುವುದು, ಆದರೆ ಪ್ರಯತ್ನ ಯಾವತ್ತೂ ಕೈ ಕೊಡೋಂಗಿಲ್ಲ. ಅದಕ್ಕೆ ಮನುಷ್ಯ ಪ್ರಯತ್ನ ಮಾಡುವುದನ್ನು ಬಿಡಬಾರ್ದು, ಪ್ರಯತ್ನ ಪಡಬೇಕು. ಅಂದಾಗ ಮಾತ್ರ ಮೆಟ್ಲು ಹತ್ಕೊಂಡು ಸಾಧನೆ ಮಾಡೋಕ್ಕೆ ಸಾಧ್ಯ ಐತಿ. ಅದಕ್ಕೆ ನಾವೆಲ್ಲರೂ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ 2 ಮಾತುಗಳನ್ನು ಮುಗಿಸುತ್ತೇವೆ.